ವೆಲ್ಕಮ್ ಟು ಮೈ ಪ್ರೆಗ್ನೆನ್ಸಿ ರೋಟಿ. ನನ್ನ ದಿನ ಶುರುವಾಗಿದ್ದು 6:45ಗೆ. ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರನ್ನ ಕುಡಿಯೋದು ಒಂಥರ ಅಡಿಕ್ಷನ್ ಆಗಿಬಿಟ್ಟಿದೆ. ಬೆಳಗ್ಗೆ ಎದ್ದಿದ ತಕ್ಷಣ ಈ ವ್ಯೂನ ನೋಡಿಕೊಂಡು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ದಿನ ಶುರು ಮಾಡಿದೆ. ರಾತ್ರಿ ಸೋಕ್ ಮಾಡಿದಂತಹ ಡ್ರೈ ಫ್ರೂಟ್ಸ್ನ ಸ್ವಲ್ಪ ತಿಂದು ಪ್ರತಿದಿನ ಡೇಟ್ಸ್ನ ತಿನ್ನೋದ್ರಿಂದ, ನೆನೆಸಿಟ್ಟಿರುವಂತಹ ಡೇಟ್ಸ್ನ ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಎನರ್ಜಿ ಸಿಗುತ್ತೆ ನಮಗೆ. ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆ ಬಾತ್, ಇದು ರಿಚ್ ಇನ್ ಪ್ರೋಟೀನ್ ಆಗಿರೋದ್ರಿಂದ ದಿನಪೂರ್ತಿ ನಾವು ಎನರ್ಜೆಟಿಕ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಯಾವುದಾದ್ರೂ ಒಂದು ಹಣ್ಣು ತಿಂತೀನಿ, ಆರೆಂಜು ಅಥವಾ ಬನಾನಾ ಅಥವಾ ಮನೇಲಿ ಯಾವುದಿದೆಯೋ ಹಣ್ಣು ಅದನ್ನು ತಿಂತೀನಿ. ಇವತ್ತು ಕಿವಿ ಫ್ರೂಟ್ನ ತಿಂದೆ. ಕಿವಿ ಫ್ರೂಟ್ ಪ್ರೆಗ್ನೆಂಟ್ ಲೇಡೀಸ್ಗೆ ಐರನ್ ಅಬ್ಸಾರ್ಪ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಯಾಕಂತಂದರೆ ಇದು ರಿಚ್ ಇನ್ ವಿಟಮಿನ್ ಸಿ. ಮಧ್ಯಾಹ್ನದ ಊಟಕ್ಕೆ ಮೆಂತ್ಯ ಮುದ್ದೆ ತಿಂದು ಸ್ವಲ್ಪ ಹೊತ್ತಾದಮೇಲೆ ಒಂದು ಬಾಯ್ಲ್ಡ್ ಎಗ್ ತಿಂದೆ. ಮಧ್ಯಾಹ್ನ ರೆಸ್ಟ್ ಮಾಡುವಾಗ ಒಂದು ಭಗವದ್ಗೀತಾ ಅಧ್ಯಾಯನ ಕೇಳಿಸ್ಕೊಂಡು ಈವ್ನಿಂಗ್ ಮಾಡಿ ಮೇಲೆ ಹಾಗೆ ವಾಕ್ ಮಾಡ್ತಾ ಹಾಲು ಸಹ ಕುಡಿದ್ವಿ ಅದಿತಿ ಮತ್ತು ನಾನು. 3rd ಟ್ರೈಮಿಸ್ಟರ್ ಸ್ಟಾರ್ಟ್ ಆಗಿರೋದ್ರಿಂದ ವಾಕಿಂಗು, ಎಕ್ಸಸೈಸಸ್ ಎಲ್ಲ ದಿನಾಗಲೂ ಸ್ವಲ್ಪ ಹೊತ್ತು ಮಾಡ್ತಾ ಇದ್ದೀನಿ. ವೀಕ್ಲಿ 3 to 4 ಟೈಮ್ಸ್ ನಾನು ಎಳ್ನೀರನ್ನ ಕುಡಿತೀನಿ. ತುಂಬ ಒಳ್ಳೆಯದು ಎಳ್ನೀರು ಪ್ರೆಗ್ನೆನ್ಸಿಯಲ್ಲಿ. ಈವ್ನಿಂಗ್ ಒಂದು ಎಳ್ನೀರನ್ನ ಕುಡಿದು ಮನೆಗೆ ಬಂದು ಸೊಪ್ಪಿನ ಸಾಂಬಾರು ಊಟ ಮಾಡಿ. ಇವತ್ತು ಯಾಕೋ ಐಸ್ ಕ್ರೀಮ್ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಿತ್ತು, ಸೊ ಒಂದು ಐಸ್ ಕ್ರೀಮ್ ಸಹ ತಿಂದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಕ್ರೇವಿಂಗ್ನ ಸ್ಯಾಟಿಸ್ಫೈ ಮಾಡ್ಕೊಂಡಾಗ ಎಷ್ಟು ಖುಷಿ ಅಲ್ವಾ.